ಇಲ್ಲೇ ಸ್ಟಾರ್ ಕನೆಕ್ಷನ್ ಅಂತ ಐತಿ. ಇಲ್ಲೇ ಸ್ಟಾರ್ ಕನೆಕ್ಷನ್ ಅಂತ ಐತಿ. ಈ ಸ್ಟಾರ್ ಕನೆಕ್ಷನ್ ಅಂದ್ರೆ ಏನು? ಸ್ಟಾರ್ ಕನೆಕ್ಷನ್ದಾಗ ಏನು ಯಾವ ಥರ ವರ್ಕ್ ಮಾಡುತ್ತೆ ಮೋಟ್ರ? ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾರ್ ಕನೆಕ್ಷನ್ದಾಗ ಏನೇನು ಆಕೈತಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿರಿ. ಇದು ಸ್ಟಾರ್ ಕನೆಕ್ಷನ್ ಏನು ಬರ್ತದ? A1 A2 ಇದೊಂದು ಫೈಲು ಅಥವಾ ಆರ್ ಫೇಸ್ ಅಂದ್ಕೋರಿ. A1 A2 ಏನ್ರಿ? ಆರ್ ಫೇಸ್ ಅಥವಾ ವೈ ಫೇಸ್ ಬಿ ಫೇಸ್ ಇದೆ ನೋಡಿರಿ. ಇದು ಫೇಸ ಬಂದ್ಬಿಡುತ್ತೆ. A1 A2 ಬಿ ಫೇಸ್, B1 B2 ವೈ ಫೇಸ್, C1 C2 ಆರ್ ಫೇಸ್. ಅಂದರೆ ಆರ್ ವೈ ಬಿ ಮೂರು ಫೇಸು ಬಂದರು. ಇಲ್ಲಿ ಸೆಂಟ್ರದಾಗ ಏನೈತ್ರಿ? ಎನ್ ಅಂತ ಐತಿ. ಎನ್ ಅಂದ್ರೆ ಏನು? ನ್ಯೂಟ್ರಲ್. ಎನ್ ಅಂದ್ರೆ ಏನ್ರಿ? ನ್ಯೂಟ್ರಲ್. ಅಂದರೆ ಈಗ ನಾವು ನೋಡ್ರಿ ಒಂದು ಉದಾಹರಣೆ ಕೊಡ್ತೀವಿ. ಇಲ್ಲಿಂದ ಇಲ್ಲಿಗೆ ಅಳೆದರೆ ಅಂದರೆ ಆರರಿಂದ ವಾಯ್ಗೆ ನಾವು ಮೆಜರ್ಮೆಂಟ್ ಮಾಡಿದಾಗ 440 ವೋಲ್ಟೇಜು ಸಿಗುತ್ತೆ ಸರ್. ಇದು 440 ವೋಲ್ಟೇಜ್ ಸಿಗುತ್ತೆ. ಎಲ್ಲಿಂದ? ಆರರಿಂದ ವಾಯ್ಗೆ ಅಳೆದಾಗ. ಸಪೋಸ್ ಆರರಿಂದ ಎಂದಕ್ಕೆ ನೋಡಿದ್ವಿ ಅಂತಂದ್ರೆ ಇಲ್ಲೇ 250 ವೋಲ್ಟೇಜ್ ಸಿಗುತ್ತೆ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂದ್ರೆ 250 ವೋಲ್ಟೇಜ್ ಸಿಗುತ್ತೆ. ಅಂದ್ರೆ ಈ ಎಲ್ಲಿಂದ ಇಲ್ಲಿ ಈ ಪ್ಲೇಸ್ನಾಗ ಈ ಮೂರು ವಾಯು ಸೇರಿರ್ತಕ್ಕಂಥ ಪ್ಲೇಸ್ನಾಗ 0 ವೋಲ್ಟೇಜ್ ಇರ್ತದೆ. ಎಷ್ಟು ವೋಲ್ಟೇಜ್ ಇದೆ? 0 ಇರ್ತೈತಿ. ಅಂದ್ರೆ ನಾವು ಲ್ಯಾಂಪ್ ಹಚ್ಬೋದು, ಈಗ ಕೈಗೆ ಮುಟ್ಟಬಹುದು. ಈ ಕನೆಕ್ಷನ್ ಮಾಡಿದಾಗ ನಾವು ಕೈಗೆ ಮುಟ್ಟಬಹುದು, ಶಾಕ್ ಹೊಡೆಯಂಗಿಲ್ಲ. ಸ್ಟಾರ್ ಕನೆಕ್ಷನ್ದಾಗ ನಮಗೆ ಮೋಟ್ರ್ ಚಾಲು ಮಾಡಿದಾಗ ಇಲ್ಲಿ ನಾವು ಈ ಕೈಗೆ ಮುಟ್ಟಿದ್ರೆ ನಮ್ಗೆ ಶಾಕ್ ಹೊಡೆಯಂಗಿಲ್ಲ. ಅಂದರೆ ಡೀಸೆಲ್ ಆಲ್ಸೋ ನ್ಯೂಟ್ರಲ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಇದು ನ್ಯೂಟ್ರಲ್ ಆಗಿ ಪರಿವರ್ತನೆ ಹೊಂದುತ್ತೆ. ಇದನ್ನ ನಾವು ನ್ಯೂಟ್ರಲ್ ಆಗೈತಿ ಅನ್ನೋದು ನಾವು ಹೆಂಗೆ ಕಂಡುಕೋಬೇಕ್ರಿ ಅಂದರೆ ಒಂದು ಪ್ರಾಕ್ಟಿಕಲ್ ಐತಿ, ಅದನ್ನು ಮಾಡಿಸ್ತೀನಿ ನಿಮಗೆ. ಪ್ರಾಕ್ಟಿಕಲ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಕನ್ಫರ್ಮ್ ಆಗ್ತೈತಿ ಇಲ್ಲೇ ನ್ಯೂಟ್ರಲ್ ಹುಟ್ಟುತ್ತೆ ಅನ್ನೋದು. ಅದನ್ನು ನಾವು ಪ್ರಾಕ್ಟಿಕಲ್ ಮುಖಾಂತರ ಕಂಡುಕೋಬಹುದು. ಇದು ಸ್ಟಾರ್ ಕನೆಕ್ಷನ್. ಸ್ಟಾರ್ ಕನೆಕ್ಷನ್ ಮಾಡಿದಾಗ ನಮ್ಮ ಮೂರಲ್ಲಿ ಲೀಡ್ ಬರೋದಿಲ್ಲ. ಆರ್ ಪೇಸು, ವೈ ಪೇಸು, ಬಿ ಪೇಸು. ಇದು ನಾವು ಡಿಒಲ್ ಸ್ಟಾರ್ಟ್ರಕ್ಕೆ ಹಾಕುವಂಥ ಕನೆಕ್ಷನ್. ಇನ್ನು ಡೆಲ್ಟಾದಾಗೂ 3 ಪೇಸ್ ಬರ್ತೈತೆ ರೀ, ಅದನ್ನು ಮಾಡ್ಬೋದು. ಇಲ್ಲಿ ನೋಡಿ, ಇದು ಡೆಲ್ಟಾ ಕನೆಕ್ಷನ್. ಇದಕ್ಕೆ ಇಲ್ಲೇ ಏನಾಗುತ್ತಪ್ಪ ಅಂತಂದ್ರೆ ಈ ಕನೆಕ್ಷನ್ದಾಗ ಯಾವತ್ತೂ ನಮ್ಮಲ್ಲಿ ಏನು ಅಂತಂದ್ರೆ ಇಲ್ಲೇ ನ್ಯೂಟ್ರಲ್ಲು ಸಿಗೋದಿಲ್ಲ, ಇಲ್ಲಿ ನ್ಯೂಟ್ರಲ್ ಬರೋದಿಲ್ಲ, ನ್ಯೂಟ್ರಲ್ ಇರೋಂಗಿಲ್ಲ. ಇಲ್ಲಿ ಸಹಿತ ನಾವು ಬಂದೀವಪ್ಪ ಅಂದ್ರೆ ಇದೇ ಸೇಮ್ ವೋಲ್ಟೇಜ್ 440 ವೋಲ್ಟೇಜ್ ಸಿಗುತ್ತೆ. ಆರರಿಂದ ವಾಯ್ ಕಳೀರಿ, ಆರರಿಂದ ಡಿ ಕಳೀರಿ, ಎಲ್ಲರೇ ಹೇಳಿರಿ ನೀವು, ಎಷ್ಟೇ ಹೇಳಿರಿ, ಬಟ್ ಇಲ್ಲೂ ಮಾತ್ರ ನಮಗೆ ವೋಲ್ಟೇಜ್ ಮಾತ್ರ 440 ಸಿಗುತ್ತೆ. ಆದರೆ ಈ ಸ್ಟಾರು ಡೆಲ್ಟಾ ಕನೆಕ್ಷನ್ ಮಾಡುವಂಥ ಮೂಲ ಉದ್ದೇಶ ಯಾಕೆ ಮಾಡಬೇಕು ಅದು ಭಾಳ ಇಂಪಾರ್ಟೆಂಟು. ಯಾವತ್ತೂ ಮೋಟ್ರ ಅಂದ್ರೆ ಅಬೌವ್ 7.5 HP ಇಂದ ಮೋಟ್ರ ಎಟ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಚಾಲೂ ಆಗುವಂಥ ಸ್ಥಿತಿಯಲ್ಲಿ ಮೋರ್ ದೆನ್ ವೋಲ್ಟೇಜ್ ಡ್ರಾ ಮಾಡುತ್ತೆ. ಅಂದರೆ ಜಾಸ್ತಿ ವೋಲ್ಟೇಜ್ ಡ್ರಾ ಮಾಡುತ್ತೆ. ಜಾಸ್ತಿ ವೋಲ್ಟೇಜ್ ಡ್ರಾ ಮಾಡಿದಾಗ ಏನಾಗುತ್ತಪ್ಪ, ನಮ್ಮ ಮೋಟ್ರ ಸ್ಟಾರ್ನಾಗ ಚಲೋ ಆಕೈತಿ, ಸ್ಟಾರ್ನಾಗ ಸ್ಟಾರ್ಟ್ ಆಕೈತಿ. ಡೆಲ್ಟಾದಾಗ ಲೋಡ್ ತೋರ್ತೈತಿ, ಸ್ಟಾರ್ನಾಗ ರನ್ ಆಕೈತಿ. ಅದಕ್ಕೆ ನಾವು ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ನ ಉಪಯೋಗ ಮಾಡ್ತೀವಿ. ಇವಕ್ಕೆಲ್ಲಕ್ಕೂ ನಾವು ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ನ ಉಪಯೋಗ ಮಾಡ್ತೀವಿ. ಎಲ್ಲಿಂದ ಅಪ್ ಟು 7.5 HP ಇಂದ ನಾವು ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ನ ಯೂಸ್ ಮಾಡ್ತೀವಿ. ಯೂಸ್ ಮಾಡುವಂಥ ಮೂಲ ಉದ್ದೇಶ ಏನ್ರಿ, ನಮಗೆ ಎಟ್ ಎ ಸ್ಟಾರ್ಟಿಂಗ್ ಪಾಯಿಂಟು ಕರೆಂಟ್ ಜಾಸ್ತಿ ಬೇಕಾಗೈತಿ. ಆಮೇಲೆ ಮೋರ್ ದೆನ್ ವೋಲ್ಟೇಜ್ ಡ್ರಾ ಮಾಡಬೇಕಾಗೈತಿ. ಸ್ಟಾರ್ಟಿಂಗ್ ಟಾರ್ಕ್ಯೂ ಜಾಸ್ತಿ ಇರ್ತೈತಿ. ಆ ಟಾರ್ಕ್ ಜಾಸ್ತಿ ಇದ್ದಾಗ ನಮ್ಗೆ ವೋಲ್ಟೇಜ್ ಡ್ರಾಪ್ ಆಗುವಂಥ ಸಂಭವ ಇರ್ತೈತಿ. ಆ ಸಂಭವವನ್ನು ನಾವು ಅದನ್ನು ಪರಿಗಣನೆ ತಗೊಂಡು ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ನ ಅಪ್ಲೈ ಮಾಡ್ತೀವಿ. ಇದು ಮೂಲ ಉದ್ದೇಶ, ಸ್ಟಾರ್ ಆ್ಯಂಡ್ ಡೆಲ್ಟಾ ಸ್ಟಾರ್ಟರ್ನ ಹಾಕುವಂಥ ಮೂಲ ಉದ್ದೇಶ. ಇಲ್ಲಿ ಕನೆಕ್ಷನ್ ಐತೆ ನೋಡಿ. ಇಲ್ಲೇ ಏನು ಮಾಡೀವಿ ನೋಡಿ, ಇದು ಸ್ಟಾರ್ ಕನೆಕ್ಷನ್. ನಮ್ಮ ಮೋಟ್ರದಾಗ ಹಿಂಗೆ 6 ಲೀಡ್ ಇರ್ತವೆ. 1 2 ನೋಡಿ, 2 4 6 ಮೋಟ್ರದಾಗ ಲೀಡ್ ಹಿಂಗೆ ಇರ್ತವೆ. ಈಗ ನಾವು ಏನು ಮಾಡ್ತೀವಿ, ಇಲ್ಲಿ ಕನೆಕ್ಷನ್ ಹಾಕೊಂಡಿವಿ. ಏನಂತ ಹಾಕೊಂಡಿವಿ, ಇಲ್ಲಿಂದ ಇಲ್ಲಿ ಶಾರ್ಟ್ ಮಾಡಿದ್ವಿ ಅಂದ್ರೆ ಇಲ್ಲೇ ಅಷ್ಟು. ಈಗ ಉದಾಹರಣೆಗೆ A1 B1 C1 ಇವನು ಶಾರ್ಟ್ ಮಾಡಿಬಿಟ್ಟು ಇಲ್ಲಿ A1 B1 C1 ಶಾರ್ಟ್ ಮಾಡಿವಿ. ಇಲ್ಲೇನು A2 B2 C2 ಉಳಿದವನು ತೂಕೋರಿ.
ಆವಾಗ ಎ ಟುದಿಂದ ಒಂದು ಲೈನು, ಬಿ ಟುದಿಂದ ಒಂದು ಲೈನು, ಸಿ ಟುದಿಂದ ಒಂದು ಲೈನು, ಮೂರ ವೈರ್ ಬಂದವಲ್ಲ ಇದು ಮೇನ್ ಪೇಸ್ ಸಪ್ಲೈ ಮೂರ ಲೀಡ್ ಬಂದು ಇಲ್ಲಿ ಶಾರ್ಟ್ ಮಾಡಿದ್ವಿ ನಾವು. ಇದು ಸ್ಟಾರ್ ಕನೆಕ್ಷನ್. ಇಲ್ಲೇ ಏನು ಶಾರ್ಟ್ ಮಾಡಿವಲ್ಲ ಇಲ್ಲೇ ಜೀರೋ ವೋಲ್ಟೇಜ್ ಇದೆ. ಆವಾಗಲೇ ಹೇಳಿದ್ದೆ ನಿಮಗೆ ಇಲ್ಲಿ ಜೀರೋ ವೋಲ್ಟೇಜ್ ಬರ್ತೀರಿ ಅಂತ. ಇಲ್ಲಿ ಈ ಪ್ಲೇಸ್ನಾಗ ಜೀರೋ ವೋಲ್ಟೇಜ್ ಸಿಗುತ್ತೆ. ಈ ಟೈಪು ಸ್ಟಾರ್ ಕನೆಕ್ಷನ್ ಮಾಡ್ಕೊಳ್ಳೋದು. ಅದೇ ಥರನಾಗಿ ಇಲ್ಲಿ ಡೆಲ್ಟಾ ಕನೆಕ್ಷನ್ ಇದ್ದೋದು. ಇಲ್ಲಿ ಏನು ಮಾಡೀವಿ, 1 2 3 ಇಲ್ಲೂ 3 ಆಗಿಬಿಟ್ಟು ಇಲ್ಲಿ A1 ಇದು C2 ಹಿಂಗೆ ಕನೆಕ್ಷನ್ ಬಿಟ್ಟು ಇಲ್ಲಿ ಚೇಂಜ್ ಆಗುತ್ತೆ ಕನೆಕ್ಷನ್. ಇಲ್ಲೇ A1 ಇತ್ತಪ್ಪ ಅಂದರೆ ಇಲ್ಲಿ C2, ಇಲ್ಲೇ B1 ಇತ್ತಪ್ಪ ಅಂದರೆ A2, ಇಲ್ಲೇ C2 ಇತ್ತು ಅಂದರೆ ಇಲ್ಲಿ ಕ್ರಾಸ್ ಕನೆಕ್ಷನ್ ಬರ್ತಿದೆ. ಇದ್ರ ಬಗ್ಗೆ ನಿಮ್ಗೆ ಮೋಟ್ರದ ಸಪ್ಲೈ ಕೊಟ್ಟ ತೋರಿಸ್ತೀನಿ, ಪ್ರಾಕ್ಟಿಕಲ್ ಮಾಡಿಸ್ತೀನಿ. ಇಷ್ಟು ಈ ಕನೆಕ್ಷನ್ಗಳ ವಿವರ ಇದೆ. ಮತ್ತೇನರ ಡೌಟ್ ಇದ್ರೆ ಕೇಳ್ಬೋದು.